ನಾನು ಭಾಳ ವರ್ಷದಿಂದ ಅವಿನಾಶ್ ಶೆಟ್ಟಿಯವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ಎಲ್ಲ ಕೇಳ್ತಾ ಇದ್ದೆ. ನನಗೆ ಅವರ ವೈಯಕ್ತಿಕ ಸಂಪರ್ಕ ಆದದ್ದು ಭಾಳ ವಿಳಂಬವಾಗಿ, ಇತ್ತೀಚಿನ ಒಂದು 2-3 ವರ್ಷದಿಂದ ಇರಬೇಕು. ನಾನು ಯಾವಾಗಲೂ ಅವರ ಈ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳು ನೋಡಿದಾಗ ಆಲೋಚನೆ ಮಾಡ್ತಾಯಿದ್ದೆ. ಒಬ್ಬ ವ್ಯಕ್ತಿ ಗಾಂಧಿ ಮೈದಾನದಲ್ಲಿ ಪಟಾಕಿ ಮಾರಿ ಆ ಪಟಾಕಿಯಿಂದ ಬಂದ ಹಣವನ್ನು ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಬೇರೆ ಚಿಕಿತ್ಸೆಗೆ ಬೇಕಾದಂಥವರಿಗೆ ಕೊಡತಕ್ಕಂಥ ಒಂದು ಕೆಲಸ ನಾವೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ನವೀಂದ್ರ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, JCSನಂಥ ಸಂಸ್ಥೆಗಳಿರ್ಬೋದು, ಇವರೆಲ್ಲ ಸಂಘ ಸಂಸ್ಥೆಗಳಿಂದ ಕೆಲಸಗಳನ್ನು ಮಾಡ್ತಾರೆ. ಆದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಇಂಥದ್ದನ್ನೆಲ್ಲ ಮಾಡೋದು ನೋಡಿದೆ ನನಗೆ ಭಾಳ ಆಶ್ಚರ್ಯ ಆಗ್ತಾಯಿತ್ತು. ನನಗೆ ನಿಜವಾಗಿಯೂ ಅವಿನಾಶ್ ಶೆಟ್ಟಿ ಅವ್ರನ್ನೊಮ್ಮೆ ಭೇಟಿ ಆಗಬೇಕು, ಸಿಗಬೇಕು ಅನ್ನತಕ್ಕಂಥ ಭಾವನೆ ಆಗಾಗ ಮೂಡ್ತಾ ಇತ್ತು. ಮತ್ತು ನಮಗೆ ಸಂದರ್ಭ ಕೂಡ ಸಿಕ್ಕಿತ್ತು. ಭಾಳ ಒಂದು ಅಭಿನಂದನಾರ್ಹವಾದ ಕೆಲಸ. ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ಶ್ರೀಮಂತರು ಇರ್ತಾರೆ, ಭಾಳಷ್ಟು ಜನ ದೊಡ್ಡ ದೊಡ್ಡ ಹುದ್ದೆಗೆ ಇರ್ತಾರೆ, ಭಾಳ ಹಣ ಸಂಪಾದನೆ ಎಲ್ಲ ಮಾಡ್ತಾರೆ. ಆದರೆ ತಾನೊಂದು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲದಿದ್ದರೂ ಕೂಡ ತನ್ನ ಸಂಪಾದನೆಯ ಒಂದು ದೊಡ್ಡ ಮೊತ್ತವನ್ನು ಕೂಡಿಸಿ ಅಥವಾ ದಾನಿಗಳೊಂದಿಗೆ ಸೇರಿ ಧನ ಸಂಗ್ರಹ ಮಾಡಿ ಇವತ್ತು ಗರಿಷ್ಠ ಪ್ರಮಾಣದ ಒಂದು ವಿದ್ಯಾರ್ಥಿ ವೇತನಗಳನ್ನು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಗತ್ಯ ಇರತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆ ಪುಣ್ಯದ ಕೆಲಸ ಏನು ಅವಿನಾಶ್ ಶೆಟ್ಟಿಯವರು ಮಾಡ್ತಾ ಬಂದಿದ್ದಾರೆ, ಅದು ನಿಜವಾಗಿಯೂ ಒಂದು ದಾಖಲೆಯಲ್ಲಿ ಬರೆದಿರ್ತಕ್ಕಂಥ ವಿಷಯ. ಮತ್ತು ಮುಂದಕ್ಕೆ ಯಾವಾಗಲೂ ಕೂಡ ಅದು ಎಲ್ಲರಿಗೂ ಒಂದು ಮಾದರಿಯಾಗತಕ್ಕಂಥ ಕೆಲಸ ಅಂತಕ್ಕಂಥ ನಾನು ಹೇಳ್ತೇನೆ. ಯಾಕಂತೇಳಿದರೆ ಕೆಲವರಿಗೆಲ್ಲ ತುಂಬ ಪ್ರಾಯ ಆದ ಮೇಲೆ ಸ್ವಲ್ಪ ದಾನ ಧರ್ಮ ಮಾಡುವ ಮನೋಭಾವ ಬರ್ತದೆ. ಇನ್ನು ಸಂಪಾದನೆ ಎಲ್ಲ ಮಾಡಿದ್ದೇವೆ, ಸ್ವಲ್ಪ ದಾನ ಧರ್ಮ ಮಾಡೋಣ ಅಂತೇಳಿ. ಇದು ಹಾಗಲ್ಲ. ಒಂದು ಹಿರಿಯ ವಯಸ್ಸಿನಲ್ಲಿ ಸುಮಾರು 10 ವರ್ಷದಿಂದ ಅವರು ಈ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅಂತೇಳಿದರೆ ಅವರ ಸಾಮಾಜಿಕ ಸ್ಪಂದನೆ ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದನ್ನು ನಾವಿವತ್ತು ಊಹಿಸ್ಬೋದು. ಭಾಳ ಒಂದು ಅದು ಬಹುಶಃ ಏನು ಹೊಗಳಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ದೊಡ್ಡ ಸಾಧನೆ ಅದು ನಿಜವಾಗಿ. ಈ ಪ್ರಾಯದಲ್ಲಿ ಅವರು ಮಾಡ್ತಕ್ಕಂಥ ಈ ಕಾರ್ಯ, ಇಂಥ ಒಂದು ಕೆಲಸ ಮಾಡೋದ್ರ ಬಗ್ಗೆ ಅದು ವಿಶೇಷವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿ ಧನ ಸಹಾಯ ಮಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳೋದು, ನಮ್ಮಲ್ಲೆಲ್ಲ ದೈವಸ್ಥಾನಗಳು ಜೀರ್ಣೋದ್ಧಾರವಾಗಿದ್ದಾವೆ. ಚರ್ಚುಗಳು ಮಸೀದಿಗಳೆಲ್ಲ ಸಾಧಾರಣ ಮಟ್ಟಿಗೆಲ್ಲ ದಾನಿಗಳ ಒಂದು ಕೊಡುವಿಕೆಯಿಂದ ಜೀರ್ಣೋದ್ಧಾರ ಆಗಿದೆ. ಸಾಧಾರಣ ಮಟ್ಟಿಗೆ ಬಹುತೇಕ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳೆಲ್ಲ. ಇನ್ನೇನಿದ್ರೂ ನಮ್ಮ ದಾನಿಗಳು, ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಸೇರಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಕೆಲಸ ಮಾಡಿದರೆ ಅದರಷ್ಟು ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಜನ ಕದೀಲಿಕ್ಕೆ ಪ್ರಾರಂಭ ಮಾಡಿ ಎಲ್ಲ ಕಡೆ ಕದೀಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಎಲ್ಲೂ ಕದೀಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂಪತ್ತಿದ್ದರೆ ಅದು ಶಿಕ್ಷಣ. ಯಾರಿಂದಲೂ ಕದೀಲಿಕ್ಕೆ ಆಗದೇ ಇರತಕ್ಕಂಥ ಸಂಪತ್ತಿದ್ದರೆ ಅದು ಶಿಕ್ಷಣ. ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ಏನಿದ್ರೂ ಖಂಡಿತ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಇವತ್ತು ಶಿಕ್ಷಣ ಏನು ಅವಿನಾಶ್ ಶೆಟ್ಟಿಯವರ ಸಹಾಯದಿಂದ ವಿದ್ಯಾರ್ಥಿಗಳು ಏನು ಶಿಕ್ಷಣ ಪಡೀತಾರೆ, ಅವರಿಗೇನು ಸ್ವಲ್ಪ ಆದರೂ ಸಹಾಯ ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ನೆನಪಾಗ್ತದೆ. ನಮಗೆ ನೆನಪಾಗ್ತದೆ. ಕೆಲವೊಮ್ಮೆ ನಾವು ಚಿಕ್ಕವರಿದ್ದಾಗ ತಗೊಂಡ್ಕೊಂಡು 25 ರೂಪಾಯಿ ಏನು ಸ್ಕಾಲರ್ಶಿಪ್ ಇದೆ ಅಥವಾ ನಮ್ಮ ಸಂಘದಿಂದೆಲ್ಲ ಸಿಕ್ಕಿದ್ದು, ಅದು ಈಗಲೂ ನೆನಪಾಗ್ತದೆ. ಎಷ್ಟು ದೊಡ್ಡ ಒಂದು ಸಹಾಯ ಆಗಿತ್ತು ಆ ಕಾಲದಲ್ಲಿ ಅಂತೇಳಿ. ಇವತ್ತು ನೀವು ಎಲ್ಲ ಸಹಾಯ ಪಡೆದಿದ್ದೀರಿ. ನಾಳೆ ನೀವೆಲ್ಲ ಇವತ್ತು ಬಡ ಕುಟುಂಬದವರು ಇರ್ಬೋದು, ಬಂದ ಮಕ್ಕಳು ಭಾಳಷ್ಟು ಜನ. ಅದು ಬಹುಶಃ ಪೆರ್ವಾಜಿಯ ಶಾಲೆಯಲ್ಲಿ ವಿದ್ಯಾರ್ಥಿ ಆಗೋದು ಅಂತೇಳಿದರೆ ಅಥವಾ ಇಲ್ಲಿ ಶಿಕ್ಷಕರಾಗೋದು ಅಂತೇಳಿದರೆ ಒಂದು ಪ್ರಿವಿಲೇಜ್ ನನ್ನ ಪ್ರಕಾರ. ಯಾಕೆಂತೇಳಿದ್ರೆ ಅದು ಇಡೀ ಕಾರ್ಕಳದ ಒಂದು ಅತ್ಯಂತ ಗೌರವವಾದ ವಿದ್ಯಾಸಂಸ್ಥೆ ಇದು. ನಮಗೆ ಈ ಖಾಸಗಿ ಶಾಲೆಗಳಲ್ಲಿ ಸೀಟು ಕೊಡಿಸಿ ಅಂತ ಬರೋದಕ್ಕಿಂತ ಹೆಚ್ಚು ಈ ಅಡ್ಮಿಷನ್ ಟೈಮ್ನಲ್ಲಿ ಪೆರ್ವಾಜಿಯ ಶಾಲೆಯಲ್ಲಿ ಒಂದು ಸೀಟಿಗೆ ಯಾರಿಗಾದರೂ ಹೇಳಿ ಸರ್ ಅಂತೇಳಿ ಬರೋರು ಇದ್ದಾರೆ. ಯಾಕಂತೇಳಿದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಸೀಟು ಪಡೀಲಿಕ್ಕೆ ಕೂಡ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ ಅಂತೇಳಿ ಆದರೆ ಆ ಸರ್ಕಾರಿ ಶಾಲೆಯ ಘನತೆ, ಆ ಕ್ವಾಲಿಟಿ ಯಾವ ರೀತಿ ಇದು ಇರಬೇಕನ್ನತಕ್ಕಂಥದ್ದನ್ನು ನಾವು ಇವತ್ತು ಊಹಿಸಬೇಕಾಗ್ತದೆ. ಇದಕ್ಕೆ ಒಂದು ಭದ್ರವಾದ ಹಿನ್ನೆಲೆ ಇದೆ ಈ ಶಾಲೆಗೆ. ಶಿವರಾಮ್ ಶೆಟ್ಟರಂಥ ಅಧ್ಯಾಪಕರು ಈ ಶಾಲೆಯನ್ನು ಆ ರೀತಿ ಒಂದು ಕಟ್ಟಿ ಬೆಳೆಸಿದರು. ನಾವೆಲ್ಲಾಗ ನಿರಂತರ ಸಂಪರ್ಕದಲ್ಲಿದ್ದವರು, ಇತ್ತೀಚೆಗೆ ಇಲ್ಲ. ಆದರೆ ನಾನು ಹೇಳ್ತೇನೆ ವಿದ್ಯಾರ್ಥಿಗಳೇ, ತಾವೆಲ್ಲ ಬಡ ಕುಟುಂಬದಿಂದ ಬಂದವರು ಇರ್ಬೋದು. ಬಡತನ ನಿಮ್ಮ ಓದಿನ ಏನು ಕೆಚ್ಚಿದೆ, ಓದಿನ ಆಸೆ ಇದೆ, ಓದಿನ ಏನು ನಿಮ್ಮ ಒಂದು ನಿರೀಕ್ಷೆ ಇದೆ, ಅದಕ್ಕೆ ಬಡತನ ಅಡ್ಡಿ ಬರುವುದಿಲ್ಲ.
ನಿಮ್ಮಲ್ಲಿ ದೃಢವಾಗಿ ನಾನು ಓದ್ತೇನೆ, ನಾನು ದೊಡ್ಡ ಹುದ್ದೆಗೆ ಹೋಗ್ತೇನೆ, ನಾನು ಖಂಡಿತವಾಗಿಯೂ ಏನೋ ಒಂದು ಸಾಧನೆ ಮಾಡ್ತೇನೆ, ನಮ್ಮ ತಂದೆ ತಾಯಿಗೆ, ನಮ್ಮ ಹಿರಿಯರಿಗೆ, ನಮ್ಮ ಊರಿಗೆ ಗೌರವ ತರ್ತೇನೆ, ನಾನು ಕಲಿಸಿದ ಶಾಲೆಗೆ ಗೌರವ ತರ್ತೇನೆ ಅಂತಕ್ಕಂಥ ಭಾವನೆ ತಮ್ಮಲ್ಲಿ ಇದ್ದರೆ, ಆ ಛಲ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಬಡತನಕ್ಕೆ ಅಂಜಿ ಕೂತದ್ದಿದ್ದರೆ ನಾನು ಇವತ್ತು ಈ ವೇದಿಕೆ ಮೇಲೆ ಇರ್ತಾ ಇರಲಿಲ್ಲ ನ್ಯಾಯವಾದಿಯಾಗಿ, ನಾನು ನಿಮ್ಗೆ ಹೇಳ್ತೇನೆ. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ನಾವು ಕೂಡ ಬಂದವು. ಆದರೆ ಇವತ್ತು ತಮ್ಮಲ್ಲಿ ಪ್ರತಿಭೆ ಇದೆ, ತಮ್ಮಲ್ಲಿ ಇವತ್ತು ಓದತಕ್ಕಂಥ ಮನಸ್ಸಿದೆ, ಇವತ್ತೇನೋ ಸಾಧನೆ ಮಾಡಬೇಕಂತ ಛಲ ಇದೆ, ನಿಮ್ಮ ಕಣ್ಣುಗಳಲ್ಲಿ ಒಂದು ಉಜ್ವಲವಾದ ಭವಿಷ್ಯ ಹೊರ ಸೂಸ್ತಕ್ಕಂಥ ಶಕ್ತಿ ಇದೆ. ಇದೆಲ್ಲವನ್ನು ತಾವು ಉಪಯೋಗಿಸಿಕೊಂಡು ಇವತ್ತು ತಾವು ಓದಬೇಕು, ಉನ್ನತ ಹುದ್ದೆಗೆ ಹೋಗಬೇಕು. ನಿಮಗೆ ಇವತ್ತು ಸಮಾಜ ಕೊಟ್ಟಂಥ ಬೇರೆ ಬೇರೆ ಸವಲತ್ತುಗಳು, ಇವತ್ತು ದಾನಿಗಳಿರ್ಬೋದು, ಸರ್ಕಾರ ಇರ್ಬೋದು, ನಿಮ್ಮ ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಶಾಲೆಯಲ್ಲಿ ಕಲಿಸ್ತಕ್ಕಂಥ ಗುರುಗಳಿರ್ಬೋದು, ಇವರೆಲ್ಲ ಕೊಟ್ಟಂಥ ಏನು ನಿಮಗೆ ಕೊಟ್ಟಂಥ ಕೊಡುಗೆಗಳೇನಿದ್ದಾವೆ ಅದು ಖಂಡಿತ ವ್ಯರ್ಥ ಆಗಬಾರ್ದು. ನೀವು ಅದನ್ನು ಬಳಸಿಕೊಂಡು ದೊಡ್ಡ ಸಾಧನೆ ಮಾಡಿ ನಿಮ್ಮ ಒಂದು ಹಿರಿಯರಿಗೆ, ನಿಮ್ಮ ವಿದ್ಯಾಸಂಸ್ಥೆಗೆ, ನಿಮ್ಮ ಊರಿಗೆ ಎಲ್ರಿಗೂ ಗೌರವ ತರತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಉಜ್ವಲವಾದ ಭವಿಷ್ಯವನ್ನು ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ಕಾರ್ಯಕ್ರಮಗಳಿಗೆ ಇಂಥ ವಿದ್ಯಾರ್ಥಿಗಳಿಗೆ ದಾನ ಕೊಡತಕ್ಕಂಥ, ಸಹಾಯ ಮಾಡತಕ್ಕಂಥ ದೊಡ್ಡ ಶಕ್ತಿ ಸನ್ಮಾನ್ಯ ಅವಿನಾಶ್ ಶೆಟ್ಟರಿಗೆ ಇನ್ನು ಮುಂದೆ ಕೂಡ ಸಿಗಲಿ. ಮತ್ತು ಅವರಿಗೆ ಕೂಡ ಉತ್ತರೋತ್ತರವಾದಂಥ ಅವರಿಗೆ ಬೆಂಬಲ ನೀಡತಕ್ಕಂಥ ಅವರ ಮನೆಯವರಿಗೆ, ಅವರ ಕುಟುಂಬದವರಿಗೆ, ಅವರಿಗೆ ಬೆಂಗಾವಲಾಗಿ ನಿಂತಂಥ ಅವರ ಸ್ನೇಹಿತರಿಗೆ, ದಾನಿಗಳಿಗೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅಂಥ ಒಂದು ಸಹಾಯ ನೀಡತಕ್ಕಂಥ ಶಕ್ತಿ ಇನ್ನಷ್ಟು ಹೆಚ್ಚಾಗಲಿ, ಅವರ ಕೂಡ ಭವಿಷ್ಯ ಉನ್ನತವಾಗಲಿ, ಅಭಿವೃದ್ಧಿ ಆಗಲಿ ಅವರೆಲ್ಲರೂ ಎನ್ನತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತೇನೆ. ನನ್ನ ಇನ್ನೊಂದು ಕೋರಿಕೆ, ನಾನೆಲ್ಲ ಶಿಕ್ಷಣ ಸಂಸ್ಥೆಗೆ ಹೋದಾಗ ನಾನು ಕೇಳಿದೆ, ಇಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸ್ತಾರೆ ಮಕ್ಕಳು, ದಯವಿಟ್ಟು ನಿಮ್ಮ ಮಕ್ಕಳು ಶಾಲೆಯಿಂದ ಹೋಗತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಇಂಗ್ಲೀಷ್ ಮಾತನಾಡತಕ್ಕಂಥ ಅಷ್ಟು ಇಂಗ್ಲೀಷ್ ಆದರೂ ಕಲಿಸಿಕೊಟ್ಟಿದ್ದೇವೆ. ನನಗೆ ಗೊತ್ತಿಲ್ಲ ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವು ಕಲಿಸ್ತಾ ಇದ್ದೇವೆ ಅಂತ. ನಮ್ಮಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಇವತ್ತು ಗುರುಗಳು ಇಲ್ಲಿ ಬೇರೆ ಬೇರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಬೇರೆ ಬೇರೆ ನೀತಿಕಥೆಗಳಿರ್ಬೋದು, ಅಥವಾ ಪತ್ರಿಕೆ ಓದತಕ್ಕಂಥ ಸಂದರ್ಭಗಳು, ಇದನ್ನೆಲ್ಲ ಒಂದು ಕಲಿಸಿಕೊಟ್ಟದ್ರಿಂದ ಅವರಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜಾಸ್ತಿ ಮನವರಿಕೆ ಇರ್ತದೆ. ನಾನು ಉದಾಹರಣೆ ಹೇಳ್ತೇನೆ, ನಾನು 5ನೇ ಕ್ಲಾಸ್ನಲ್ಲಿರುವಾಗ ಒಬ್ಬರು ವಿಷ್ಣುಮೂರ್ತಿ ಜೋಯಿಸ್ರು ಅಂತ ಇದ್ದರು ಹೆಬ್ರಿಯಲ್ಲಿ. ಅವರೊಂದು ಪತ್ರಿಕೆಯ ಮುಖಪುಟದಲ್ಲಿರ್ತಕ್ಕಂಥ 5 ಸಾಲುಗಳನ್ನು ದಿನಕ್ಕೆ ಬರ್ಕೊಂಡು ಬರಬೇಕಂತ ಹೇಳಿದರು. ಆ 5 ಸಾಲುಗಳನ್ನು ಉದಯವಾಣಿ ಪತ್ರಿಕೆ ದಿನ ಬರೀಲಿಕ್ಕೆ ಹೋದವರು, ಮತ್ತು ನಮಗೆ ಅಭ್ಯಾಸ ಆಯಿತು ಪತ್ರಿಕೆ ಓದೋದು ಅಭ್ಯಾಸ ಆಯಿತು. ಪತ್ರಿಕೆ ಓದಲಿಕ್ಕೆ ಅಭ್ಯಾಸ ಆದಾಗ ಏನಾಗ್ತದೆ, ನಿಮಗೆ ಪ್ರಚಲಿತ ವಿದ್ಯಮಾನಗಳೆಲ್ಲ ಅರಿವು ಮೂಡುತ್ತದೆ, ನಿಮಗೆ ಅದರ ಕಡೆ ಗಮನ ಕೊಡಲಿಕ್ಕೆ ಆಗ್ತದೆ, ತಿಳುವಳಿಕೆ ಜಾಸ್ತಿ ಆಗ್ತದೆ. ಆ ರೀತಿ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಏನು ಪ್ರತಿಭೆ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಇಂಗ್ಲೀಷ್ ಶಿಕ್ಷಣವನ್ನು ಕಡೆಗಣಿಸಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ವೇದಿಕೆಗಳಲ್ಲಿ ಭಾಳಷ್ಟು ಜನ ಹೇಳುವುದಿದೆ, ನಮ್ಮ ಮಾತೃ ಶಿಕ್ಷಣಕ್ಕೆ ತೊಂದರೆ ಆಗೋದು ಬೇಡ, ಆದರೆ ಇಂಗ್ಲೀಷ್ ಮಾತನಾಡ್ತಕ್ಕಂಥ ಒಂದು ಪ್ರತಿಭೆ ನಿಮ್ಮಲ್ಲಿ ಬೆಳೆಸಬೇಕು. ಶಿಕ್ಷಕರ ವರ್ಗ ಮತ್ತು ವಿದ್ಯಾರ್ಥಿಗಳು ಕೂಡ ಗಮನ ಕೊಟ್ಟು ಇವತ್ತು ಏನು ಹೈಸ್ಕೂಲ್ PUC ಮುಗಿಸಿ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತನಾಡತಕ್ಕಂಥ ಒಂದು ಇಂಗ್ಲೀಷನ್ನು ತಾವು ಕಲಿಬೇಕಂತಕ್ಕಂಥ ಮಾತು. ಯಾಕೆಂದರೆ ಇವತ್ತು ಸ್ಪರ್ಧೆಯ ಲೋಕದಲ್ಲಿ ಇವತ್ತು ಇಂಗ್ಲೀಷ್ ಭಾಷೆಯ ಪ್ರಾಮುಖ್ಯತೆ ಭಾಳ ಜಾಸ್ತಿ ಇದೆ. ಇವತ್ತು ಒಂದು ಸ್ಪರ್ಧೆಗೆ ನೀವು ಅಣಿಯಾಗಬೇಕಾದ್ರೆ ಇಂಗ್ಲೀಷ್ನ ಮಹತ್ವ ಇದೆ. ಅದರಿಂದ ತಾವು ಇಂಗ್ಲೀಷ್ ಭಾಷೆಯನ್ನು ಕೂಡ ಕಲಿಬೇಕನ್ನತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಪೂರಕವಾದ ವಾತಾವರಣವನ್ನು ಇಲ್ಲಿನ ಶಿಕ್ಷಕ ವರ್ಗ ಮತ್ತು ಸಂಬಂಧಪಟ್ಟವರೆಲ್ಲರೂ ಒದಗಿಸಿಕೊಡ್ತಾರೆ ಅನ್ನೋ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.